ಅವರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಾಜ ಅರಸು ಹೆಸರಿನಲ್ಲಿ ಸದ್ಭಾವನಾ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಸುಸಂದರ್ಭ ನಮ್ಮದು. ಹಾಗಾಗಿ ಮೊದಲಿಗೆ ನಾನು ಈಗ ಪ್ರಸ್ತಾಪ ಮಾಡಿದ ಹಾಗೆ ಡಿ ತಿಮ್ಮಯ್ಯನವರು ಸಹ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಿಮ್ಮಯ್ಯನವರ ಬಗ್ಗೆ ಒಂದೆರಡು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಹಿಂದೆ ನಿರ್ದೇಶಕರಾದ ಸಂದರ್ಭದಲ್ಲಿ ಏಡ್ಸ್ ರೋಗ ಕರ್ನಾಟಕದಲ್ಲಿ ಬಹುಶಃ ಇಲ್ಲಿ ಅಚ್ಚರಿಯ ಬೆಳವಣಿಗೆ ಏನು ಅಂದರೆ, ಅವರು ನಿರ್ದೇಶಕರಾದ ಸಂದರ್ಭದಲ್ಲಿಯೇ ಏಡ್ಸ್ ರೋಗ ಮೈಸೂರು ಕರ್ನಾಟಕದಲ್ಲಿ, ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಹೆಣಗಳು ಉಳುತ್ತಾ ಇತ್ತು. ಆದರೆ ಇವರ ಅನುಭವದ ಒಂದು ಹೆಗ್ಗಳಿಕೆ ಏನು ಅಂತಂದರೆ, ಮೊದಲಿಗೆ ಮಾಡಿದ ಕೆಲಸ ಅಂದರೆ, ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೆ. ನನ್ನ ಸಹಯೋಗ, ನಮ್ಮ ಸಹಯೋಗದಿಂದ ಮೈಸೂರು ಜಿಲ್ಲೆಯಲ್ಲಿ ಏಡ್ಸ್ ನಿಯಂತ್ರಣಕ್ಕೆ ತಿಮ್ಮಯ್ಯನವರು ಒಂದು ದೊಡ್ಡ ತಿರುವು ತಂದುಕೊಟ್ರು. ಏನು ಅಂತಂದರೆ, ಏನು ಬೀದಿಯಲ್ಲಿ ತಿರುಗ್ತಾ ಇರ್ತಾರೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಟ್ಟಂಥ ಸೋದರಿಯರನ್ನು ಕರೆಸಿ ಅವರಿಗೆ ನಮ್ಮ FAI ಒಡನಾಟದಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಮತ್ತು ಅವರು ಈ ಒಂದು ದುರ್ದೈವ ಅವ್ರದ್ದು ಪಾಪ, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ರಿಯೆಯಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಿಮ್ಮ ಸಂಸಾರವು ಹಾಳಾಗೋದ್ರ ಜೊತೆಯಲ್ಲಿ ಇಡೀ ನಾಡನ್ನು ವಿನಾಶಕ್ಕೆ ತಗೊಳ್ತೀರಿ ಅಂತೇಳಿ ನಾವು ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತೀವಿ. ಆ ಬೀದಿಯಲ್ಲಿ ಅಲಿತಿರ್ತಕ್ಕಂಥ ಲೈಂಗಿಕ ಕ್ರಿಯೆ ತೋರಿಸಿದಂಥ ನನ್ನ ಸೋದರಿಯರು ತಕ್ಷಣಕ್ಕೆ ನಮಗೇನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿದಾಗ ತಿಮ್ಮಯ್ಯನವರು ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆಗಳಲ್ಲಿ ಹೋಟೆಲ್ನಲ್ಲಿ ಪರಿಚಾರಕರ ಕೆಲಸ, ಅಲ್ಲಿ ಕ್ಲೀನ್ ಮಾಡುವಂಥ ಕೆಲಸ, ಅವರಾಗ ಅಧಿಕಾರಿಗಳಾಗಿದ್ದರು. ಅವರನ್ನೆಲ್ಲ ಅಲ್ಲಿ ತೊಡಗಿಸಿ ಸುಮಾರು 250-300 ಜನಗಳನ್ನು ಈ ಒಂದು ವೃತ್ತಿಯಿಂದ ಅವರ ಪ್ರವೃತ್ತಿ ಬೇರೆ ಪ್ರವೃತ್ತಿಗೆ ತೋರಿಸುವಂಥ ದೊಡ್ಡ ಇದು. ಹಾಗಾಗಿ ನಾವು ರಾತ್ರಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ವಿ. ಮತ್ತು ಇನ್ನೆಲ್ಲಿ ಇಂಥವ್ರು ಸಿಗ್ತಾರೆ ಅವ್ರನ್ನೆಲ್ಲ ಮನವೊಲಿಸಿ ಕರ್ಕೊಂಡ್ಬಂದು ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ವೃತ್ತಿಯಲ್ಲಿ ತೋರಿಸ್ಕೊಳ್ಳುವಂಥ ಒಂದು ದೊಡ್ಡ ಹಿರಿಮೆಯ ಕೆಲಸವನ್ನು ಆ ಸಂದರ್ಭದಲ್ಲಿ ತಿಮ್ಮಯ್ಯನವರು ಮಾಡಿದರು. ಇದೇ ರೀತಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆಗಳಲ್ಲಿ ಯಾರಿಂದ ಈ ರೋಗ ಹರಡ್ತಾ ಇದೆ ಅನ್ನೋದನ್ನು ಗೊತ್ತುಪಡಿಸಿಕೊಂಡು ಅದನ್ನು ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ಮಾಡಿದ ದೊಡ್ಡ ಹೆಗ್ಗಳಿಕೆ ಅವರು. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಅವರು ನಿವೃತ್ತಿ ಆದ ನಂತರ ನಾನು FAIನಲ್ಲಿ ಇನ್ನೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆ ಆಗಿದೆ. FAI ಮಾಡಿದಂಥ ಅತಿ ಹಿಂದುಳಿದ ಜನ ಇರ್ತಕ್ಕಂಥ ಜಾಗದಲ್ಲಿ, ಅಲ್ಪಸಂಖ್ಯಾತರ ಜಾಗದಲ್ಲಿ ಉಚಿತವಾಗಿ ಅವರ ಒಂದು ತಂದೆಯ ಒಂದು ಖಾಸಗಿ ಟ್ರಸ್ಟ್ ಅಂತ ತೆರೆದು ಒಂದು ಉಚಿತವಾದ ಆಸ್ಪತ್ರೆಯನ್ನು ಅಲ್ಲಿ ತೆರೆದರು. ಉದಯಗಿರಿ ಸರಹದ್ದಿನ ಅತ್ಯಂತ ಹಿಂದುಳಿದ ಜಾಗ. ಆಮೇಲೆ ನಾಗರಿಕತೆ ಶಿಕ್ಷಣ ಇಲ್ಲದಿರ್ತಕ್ಕಂಥ ಕ್ಯಾತ್ಮಾನಲ್ಲಿ, ಉದಯಗಿರಿ, ಗಾಯತ್ರಿಪುರ ಸರಹದ್ದಿನ ಒಂದು ಆಸ್ಪತ್ರೆಯನ್ನು ತೆರೆದು ಉಚಿತವಾಗಿ ಅವರಿಗೆ ಅರಿವು ಮೂಡಿಸುವಂಥ ಕೆಲಸ ಮತ್ತು ರೋಗ ಬರದ ಹಾಗೆ ನೀವೇನು ಮಾಡ್ಕೊಳ್ಬೇಕು, ಔಷಧಿ ಇರಲಿ, ರಚಿತವಾಗಿ ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿ ಉಚಿತವಾಗಿ ರೋಗ ಬಂದವರಿಗೆ ಅವರಿಗೆ ಎಲ್ಲ ಸವಲತ್ತನ್ನು ಕೊಟ್ಟು ಉಚಿತವಾಗಿ ಸೇವೆಯನ್ನು ಮಾಡಿ ಅಲ್ಲಿ ಹೆಚ್ಚು ರೋಗಿಗಳು ನಮ್ಮ ಆಸ್ಪತ್ರೆ, ಸರ್ಕಾರದ ಆಸ್ಪತ್ರೆಗಿಂತ ಅಲ್ಲಿ ಬರಲಿಕ್ಕೆ ಜಾಸ್ತಿ ಇದೆ. ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿ ಆಸ್ಪತ್ರೆ ಮುಂದುವರೆದಿತ್ತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತನ್ನು ಸಲ್ಲಿಸಿದ ಮೇಲೆ ಹೆಚ್ಚು ಒತ್ತನ್ನು ಕೊಡೋಕ್ಕಾಗದೆ ಸರ್ಕಾರ ಅದನ್ನು ನಡೆಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅದೊಂದು ಬೇಸರದ ವಿಷಯ ಅಂತ ಹೇಳ್ಕೊಂಡು, ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ತರದಾಗ ಅವ್ರ ಗೆಳೆಯರೆಲ್ಲ ನಮ್ಮನ್ನು ಒಂದ್ಸಲ ಊಟಕ್ಕೆ ಕರ್ಕೊಂಡು ಆಗ ಅವ್ರ ಗೆಳೆಯರು ಹೇಳಿದರು, ನೀವು ನಿವೃತ್ತಿ ಆದಮೇಲೆ ಒಂದು ಒಳ್ಳೆ ನರ್ಸಿಂಗ್ ಹೋಮ್ ತೆರೆದು ಐಷಾರಾಗಿ ಜೀವನ ಮಾಡಿ ಒಳ್ಳೆ ಕಾರ್ ತಗೊಳ್ಳೋದು ಬಿಟ್ಟು ಈ ಗಾಯತ್ರಿಪುರಂ ಉದಯಗಿರಿ ಅಂತೇಳಿ ಸ್ಲಮ್ ಇರೋ ಜಾಗದಲ್ಲಿ ಉಚಿತ ಆಸ್ಪತ್ರೆ ತೆರೆದಿದ್ದಾರಲ್ಲ ಅಂತ ಬೈಕೊಂಡು ಹೋಗಿದ್ರು. ಅವ್ರಿಗೆ ಮನವರಿಕೆ ಮಾಡಿದ್ರು. ಬಹುಶಃ ಅರಸು ಕಾಲದಲ್ಲಿ ನನಗೆ ಮೊಟ್ಟ ಮೊದಲಿಗೆ ಯಾವುದೇ ಇಂಟರ್ವ್ಯೂ ಇಲ್ಲದೇ ಒಬ್ಬ ಗೆಜೆಟೆಡ್ ಆಫೀಸರ್ನ ಮಾಡಿದ ಕೀರ್ತಿ ಸಲ್ಲಬೇಕು. ಅವರು ಯುವ ಸಮಾಜದ ಒಬ್ಬ ನಿರ್ಮಾತೃ. ಅವರನ್ನು ಅವರಿಗೆ ನಾನು ಗೌರವ ಕೊಡುವ ಕೆಲಸಕ್ಕೆ ಈ ಒಂದು ಕೆಲಸ ಕೈ ಹಾಕಿದೆ ನಾನು ಮಾತಾಡಿದ್ದೆ. ಹಾಗೆ ಇನ್ನೊಬ್ಬರು ನಮ್ಮ ಜೊತೆಯಲ್ಲಿ ರಘುರಾಮ್ ವಾಜಪೇಯಿ ಅವರಿದ್ದಾರೆ. ಇವರು ಸಹ ಇವರಿಬ್ಬರಿಗೆ ರಘುರಾಮ್ ವಾಜಪೇಯಿ ಅವರು ಮತ್ತು ತಿಮ್ಮಯ್ಯನವರಿಗೆ ಈ ಸದ್ಭಾವನಾ ಪ್ರಶಸ್ತಿಯನ್ನು ನಾವು ಕೊಡೋದ್ರ ಮೂಲಕ
ಆ ಪ್ರಶಸ್ತಿಗಳ ಹಿರಿಮೆ ಹೆಚ್ಚಾಗಿದೆ, ಅವರಿಗಿಂತನೂ ಆ ಪ್ರಶಸ್ತಿಗಳ ಹಿರಿಮೆ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಘುರಾಮಾಚಾರ್ಯವರು ನಿಮಗೆಲ್ಲ ಗೊತ್ತಿರ್ತಾರೆ, ಸಾಮಾನ್ಯರಲ್ಲಿ ಸಾಮಾನ್ಯ, ಸಣ್ಣ ಪಂಚೆ ಉಟ್ಕೊಂಡು ಸಣ್ಣ ಯಾವುದೋ ಮುರಿದೋ ಸ್ಕೂಟ್ರಲ್ಲಿ ಸುತ್ತ ಅವ್ರು ಬಂದ ಆದಾಯದಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ಅವ್ರ ಬಲಗೈ ಎಡಗೈಗೆ ಗೊತ್ತಾಗಲ್ಲ, ಬಲಗೈ ಕೂಡ ನೀವು ಕಾರ್ಯಕ್ರಮವನ್ನು ಮಾಡಿ, ಇಂಥ ಕಾರ್ಯಕ್ರಮ ಮಾಡಿ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಹುರಿದುಂಬಿಸಿ ಹತ್ತಾರು ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶನವನ್ನು ಸಹಾಯವನ್ನು ನೀಡ್ತಾ ಬರ್ತಾ ಇರ್ತಕ್ಕಂಥವರು ರಘುರಾಮ್ ವಾಜಪೇಯಿ ಅವರು. ಸಂಸ್ಕೃತಿ ಚಿಂತಕರು, ಸಾಮಾಜಿಕ ಪರಿಚಾರಕರು, ಸಾಹಿತ್ಯದ ಆರಾಧಕರು, ಇವ್ರಿಗೂ ಸಹ ಸದ್ಭಾವನೆ ಪ್ರಶಸ್ತಿ ಕೊಟ್ಟಿದ್ದೇವೆ. ಹಾಗಾಗಿ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದ ಹೇಳಿ, ಇಂಥವರ ಸಂತತಿ ಹೆಚ್ಚಾಗಬೇಕಾಗಿದೆ. ದುಡ್ಡಿದ್ದವರು ಇದ್ದಾರೆ, ಮನಸ್ಸಿಲ್ಲ, ಬಡವರಿಗೆ ಸಹಾಯ ಮಾಡಬೇಕಂತ ಅವರಿಗೆ ಮನಸ್ಸಿರೋದಿಲ್ಲ. ಈಗ ನೋಡಿ, ಪತ್ರಿಕರ್ತರು ಅನೇಕರು ನನ್ನ ಗೆಳೆಯರು ಎಳೆಯ ವಯಸ್ಸಿನಲ್ಲಿ ಪತ್ರಿಕಾ ರಂಗಕ್ಕೆ ಬರ್ತಾರೆ. ಅವ್ರು ಹೇಗೆ ಅದನ್ನು ನಿಭಾಯಿಸ್ತಾರೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ತುಂಬ ಕಷ್ಟ ಈಗ. ನಾನು ಜರ್ನಲಿಸಮ್ ಮಾಡ್ಕೊಂಡು ನಾನು ಒಂದು ಪತ್ರಿಕೆ ಮಾಡಿದ್ದೆ, ಆ ಪತ್ರಿಕೆಯನ್ನು ತೂಕಕ್ಕೆ ಹಾಕಿದ್ದಾರೆ. ನೀವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನೀವೆಲ್ಲ ತೊಡಸ್ಕೊಂಡಿದ್ದೀರ, ಹಾಗಾಗಿ ನೀವು ನಿಮ್ಮ ಭವಿಷ್ಯ ಮುಂದೆ ಉಜ್ವಲ ಆಗಲಿ ಅಂತ ನಿಮಗೂ ಆರಿಸಿ ನಾನು ಮಾತು